ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂತ ಅಂದ್ಕೊಂಡು ನೋಡಿರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಬೆಳಗಿನ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಯೂಸ್ಫುಲ್ ಆಗುವಂಥ ಬೇಸಿಗೆಯಲ್ಲಿ ಮಾಡುವಂಥ ಒಂದು ರೆಸಿಪಿ, ಹಾಗೆ ಡಾಬಾ ಸ್ಟೈಲಲ್ಲಿ ಹಾಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಕಾಜು ಕುರ್ಮಾ, ಕಾಜು ಗ್ರೇವಿ, ಕಾಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇವತ್ತೊಂದು ವಿಡಿಯೋದೊಳಗೆ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಷ್ಟೇ ಹೋಪ್ ಇಟ್ಕೊಂಡು ವಿಡಿಯೋನ ಹಾಕ್ತಾಯಿದ್ದೀನಿ. ನಾನು ಕೂಡ ಅದೇ ರೀತಿ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋದಲ್ಲಿ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ಬೆಳಗಿನ ರೂಟೀನೆಲ್ಲ ಮುಗಿಸ್ಕೊಂಡು ಪೈಲ ಗ್ಯಾಸ್ ಸ್ಟಾರ್ಟ್ ಮಾಡೋದೆ ನಾನು ಚಾಯಿಂದ. ಮೊದಲು ಬಿಸಿನೀರೆಲ್ಲ ಕಾಸ್ಕೊಂಡು ಆನಂತರ ಬೇಳೆ ಕೂಡ ಕುಕ್ಕರ್ಗೆ ಹಚ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಷ್ಟರಲ್ಲಿ ಚಹಾ ಬೇಕನ್ನಿಸ್ತು, ಅದ್ರ ಸಲುವಾಗಿ ಚಹಾನ ಮಾಡ್ಕೋತಾ ಇದ್ದೀನಿ. ಇವತ್ತಿನ ರೆಸಿಪಿ ಕೂಡ ತುಂಬಾ ಯೂಸ್ ಇದೆ ನಿಮಗೆ. ಹಾಗೆ ನನ್ನ ವಿಡಿಯೋ ಕೂಡ ನಿಮ್ಗೆ ಒಂದಲ್ಲ ಒಂದು ರೀತಿ ಯೂಸ್ ಆಗೋಂಥ ವಿಡಿಯೋನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಪಾಲ್ತು ವಿಡಿಯೋ ಇರೋಂಗಿಲ್ಲ. ಅದನ್ನು ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ? ನನ್ನ ವಿಡಿಯೋ ನೋಡಿದ್ರೆ ಒಂದು ರೆಸಿಪಿ ಆಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ನಿಮ್ಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಹೋಪ್ನಿಂದ ನಾನು ಕೂಡ ಇವತ್ತು ಮತ್ತೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ನಿನ್ನೆ ದಿನ ವಿಡಿಯೋ ಹಾಕಬೇಕು ಅಂದ್ಕೊಂಡ್ರು ಕೂಡ ಎಲ್ಲೋ ಒಂಥಲ್ಲಿ ಮನಸ್ಸಿಗೆ ಬೇಜಾರು ಅನಿಸಿ, ಬೇಡಪ್ಪ ಯಾಕಿದ್ರದ್ದು ಇಷ್ಟು ನಾನು ಅನ್ಕೋತಾ ಇದ್ದೀನಿ ಅಂತ ಅಂದ್ಕೊಂಡು ನಿನ್ನೆ ದಿನ ವಿಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ. ಆದರೂ ಕೂಡ ಇವತ್ತು ಮತ್ತೆ ಬೆಳಗ್ಗೆ ನನ್ನ ಮನಸ್ಸನ್ನು ನಾನೇ ರೀಚೇಂಜ್ ಮಾಡಿಕೊಂಡು, ಅಂದರೆ ಇಷ್ಟೇನ ನಾನು ಇದೇ ರೀತಿನ ನಾನು ಅಂತ ಅಂದ್ಕೊಂಡು ಇಲ್ಲ ಹಾಕಬೇಕು ಇವತ್ತು ವಿಡಿಯೋ ಇದ್ದರೂ ಕೂಡ ಯಾಕೆ ನಾನು ಇಷ್ಟು ಕೇರ್ಲೆಸ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ವಿಡಿಯೋ ಇರಲಿಲ್ಲ ಅಂದರೆ, ಮೂಡ್ ಇರಲಿಲ್ಲ ಅಂದರೆ ವಿಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರ್ಬೋದು ಸ್ವಲ್ಪ ಲೇಟ್ ಆಗುತ್ತೆ, ಹೋಗಲಿ ಬಿಡು ಅಂತ ಅನ್ಬೋದು. ಮಾಡಿರುವಂಥ ವಿಡಿಯೋನೇ ನಾನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಯಾಕೆ ಅಪ್ಲೋಡ್ ಮಾಡಬಾರ್ದು, ಇಷ್ಟು ಯಾಕೆ ನಾನು ಲೇಜಿ ಆಗ್ತಾಯಿದ್ದೀನಿ, ಇಷ್ಟು ಯಾಕೆ ನಾನು ಅಲಕ್ಷ್ಯ ಮಾಡ್ತಾಯಿದ್ದೀನಿ ಅಂತ ಕೆಲವೊಂದು ಸಾರಿ ನನ್ನ ಮನಸ್ಸಿನೊಳಗೆ ನನ್ನ ಮೈಂಡಿಗೆ ನಾನೇ ಕ್ವಶನ್ನ ಹಾಕ್ಕೊಂಡು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟೇ ಬೆಳಗ್ಗೆ ಎದ್ದ ಕೂಡಲೇ ಒಂದು ಶಾರ್ಟ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದೆ. ಆ ವಿಡಿಯೋಕ್ಕಂತೂ ಇಷ್ಟು ಇಮಿಡಿಯೇಟ್ಲಿ ಆಗಿ ವ್ಯೂಸ್ ಬಂತು ಅಂದರೆ ಇಷ್ಟು ಖುಷಿ ಆಯ್ತು ರೀ ಫ್ರೆಂಡ್ಸ್, ಅಷ್ಟು ಖುಷಿ ಆಯಿತು ನನಗೆ. ಅದೇ ರೀತಿ ಲಾಂಗ್ ವಿಡಿಯೋ ಕೂಡ ವ್ಯೂಸ್ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಎಷ್ಟು ಒಳ್ಳೇದಾಗುತ್ತಲ್ಲ ಅಂತ ಈ ರೀತಿ ವಿಚಾರ ಮಾಡಿದೆ. ಹಾಗೆ ಈಗ ಒಂದು ಕಾಜು ಕುರ್ಮಾ ರೆಸಿಪಿ ಮಾಡಬೇಕಿದ್ರೆ ಮೊದಲಿಗೆ ಒಂದೆರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಗೆ ಒಂದಿಷ್ಟು ಗೋಡಂಬಿನ ಬಿಸಿ ನೀರಲ್ಲಿ ಒಂದು 2 ನಿಮಿಷ ಅಷ್ಟೇ ಬೇಯಕ್ಕೆ ಬಿಟ್ಕೋಬೇಕು ರೀ ಫ್ರೆಂಡ್ಸ. ಇದನ್ನು ಈಗ ಕಾಜು ಕುರ್ಮಾ ರೆಸಿಪಿ ನೋಡ್ಕೊಂಡ ನಂತರ ಮತ್ತೆ ನಿಮ್ಮ ಜೊತೆ ನಾನು ವಿಷಯನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಹಾಗೆ ಈಗ ಒಂದು ಕಡಾಯಿಗೆ ನಾನು 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಕಾಜು ಕುರ್ಮಾ ಮಾಡೋಕ್ಕೆ ಮೊದಲಿಗೆ ಕಾಜುನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಫ್ರೆಂಡ್ಸ. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಆ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಾದರೂ ಕೂಡ ನೀವು ಮಾಡ್ಕೋಬೋದು. ತುಪ್ಪ ಇತ್ತು ಅಂಥೇಳಿ ನಾನು ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಕಡೆ ಒಂದು 2 ನಿಮಿಷ ಈರುಳ್ಳಿ ಮತ್ತು ಗೋಡಂಬಿನ ಕುದಿಸ್ಕೊಂಡ ನಂತರ ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ. ಅಷ್ಟರಲ್ಲಿ ಈ ಕಡೆ ಗೋಡಂಬಿ ಕೂಡ ಕಲರ್ ಚೇಂಜ್ ಆಯ್ತು ನೋಡಿರಿ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ತುಂಬಾ ಮಸ್ತಾಗಿರುವಂಥ ರೆಸಿಪಿ ಅನ್ಬೋದು ನೋಡಿರಿ. ಅದೇ ತುಪ್ಪದಲ್ಲಿನೇ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಮಸಾಲೆ ಎಲೆನ ಹಾಕೋತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ. ನಾನು ತುಪ್ಪ ಹಾಕ್ಕೊಂಡಿರೋ ಸಲುವಾಗಿ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹೊರಗಡೆ ತಂದಿರೋದಲ್ರಿ ಫ್ರೆಂಡ್ಸ, ಮನೆಯಲ್ಲೇ ಮಾಡ್ಕೊಂಡಿರುವಂಥ ಆಗಿಂದಾಗ ಮಾಡಿರುವಂಥ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಟೊಮಾಟೊ ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಮೀಡಿಯಮ್ ಗಾತ್ರದ 2 ಟೊಮಾಟೋನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ತುಪ್ಪದಲ್ಲಿ ತುಂಬಾ ಫ್ರೈ ಆಗಬೇಕು ರೀ ಫ್ರೆಂಡ್ಸ್, ಸಾಫ್ಟ್ ಆಗಬೇಕು. ಈಗ ನಾನು ಮಸಾಲೆ ಎಲೆನ ತೆಗಿತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಮಸಾಲೆ ನಮ್ಮ ಮನೆಯೊಳಗೆ ತುಂಬಾ ಅವಾಯ್ಡ್ ಮಾಡ್ತಾರೆ ಫ್ರೆಂಡ್ಸ್. ಮಸಾಲೆ ಪದಾರ್ಥ ಜಾಸ್ತಿ ತಿನ್ನಂಗಿಲ್ಲ. ನಿಮ್ಗೆ ಮಸಾಲೆ ಇಷ್ಟಪಡೋರಾದರೆ ಇದಕ್ಕೆ ಚಕ್ಕೆ ಲವಂಗ ಕೂಡ ಮಸಾಲೆ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಯಾವುದೇ ರೀತಿ ಮಸಾಲೆ ಸ್ಪೈಸಸ್ನ ಹಾಕ್ಕೊಂಡಿಲ್ಲ. ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಕೆಂಪು ಖಾರ ಹಾಗೆ ಒಂದು ಸ್ವಲ್ಪನೇ ಗರಂ ಮಸಾಲ ಕಲರ್ಗೆ ಅಂತೇಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಂಡು ಇದನ್ನೀಗ ಮಸಾಲೆ ಏನು ಪೂರ್ಣ ಎಣ್ಣೆ ಒಳಗೆ ಮಿಕ್ಸ್ ಆಗ್ಬೇಕು ರೀ ಫ್ರೆಂಡ್ಸ್. ಮಿಕ್ಸ್ ಆಗೋದಲ್ಲದೆ ಒಂದು 2-3 ನಿಮಿಷ ಎಣ್ಣೆ ಒಳಗೆ ಕುದಿತಾ ಇರಬೇಕು. ಈ ರೀತಿ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ.
ಕಲರ್ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ. ಯಾವುದೇ ರೀತಿ ಹೊರಗಡೆ ಮಸಾಲೆ ಕೂಡ ಹಾಕ್ಕೊಂಡಿಲ್ಲ. ಅಷ್ಟೇ ಹೆಲ್ದಿಯಾಗಿರುವಂಥ, ಅಷ್ಟೇ ಟೇಸ್ಟಿಯಾಗಿರುವಂಥ, ನಾವು ಹೊರಗಡೆ ಹೋಟೆಲ್ ಊಟ ಅದು ಮಾಡೋಕ್ಕೆ ಹೋದರೆ ಮೇನು ನಾವು ಕಾಜು ಕುರ್ಮಾ, ಪನ್ನೀರ್ ಬಾಜಿ ಈ ರೀತಿ ಆರ್ಡ್ರ್ ಮಾಡ್ಕೋತೀವಿ. ನೋಡಿರಿ ಈರುಳ್ಳಿ ಮತ್ತು ಗೋಡಂಬಿನ ಏನು ರುಬ್ಬಿಟ್ಕೊಂಡಿದ್ದೀನಲ್ರಿ ಫ್ರೆಂಡ್ಸ್, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆ ಒಳಗೆ ಪೂರ್ಣ ಮಿಕ್ಸ್ ಆಗ್ಬೇಕು ನೋಡಿರಿ. ಹೋಟೆಲ್ಗೆ ಹೋದ ಕೂಡಲೇ ನಾವು ಮೇನ್ ಆರ್ಡ್ರ್ ಮಾಡೋದೇ ಕಾಜು ಕುರ್ಮಾ ಅಥವಾ ಪನ್ನೀರ್ ಬಾಜಿ, ಮಶ್ರೂಮ್ ಬಾಜಿ ಈ ರೀತಿ ಊಟನ ತೊಗೋತೀವಿ. ಅದೇ ರೀತಿ ಮನೆಯೊಳಗನೆ ನಾವು ಸಿಂಪಲ್ಲಾಗಿ ಅಷ್ಟೇ ಹೆಲ್ದಿಯಾಗಿ ಅಷ್ಟೇ ರುಚಿಕರವಾಗಿ ಪಲ್ಯ ಕೂಡ ಮಾಡ್ಕೋಬೋದು ಫ್ರೆಂಡ್ಸ. ಈಗ ಅದನ್ನು ನಾನು ಒಂದು 2 ರಿಂದ 3 ನಿಮಿಷ ಕುದಿಯಕ್ಕೆ ಬಿಟ್ಕೋತೀನಿ ರೀ ಫ್ರೆಂಡ್ಸ. ಅಷ್ಟರಲ್ಲಿ ಇಲ್ಲಿ ಒಂದು ಜೀರಾ ರೈಸ್ ರೆಸಿಪಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಒಂದಿಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಹಾಗೆ 1-1.5 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ. ಜೀರಾ ರೈಸ್ ಮಾಡೋದ್ರಿಂದ ಜೀರಿಗೆ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಇದರೊಳಗೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇಲ್ಲ. ಇವತ್ತು ಬೆಳಗಿನ ಡಬ್ಬಿಗೆ, ನಮ್ಮ ಮನೆಯವ್ರ ಡಬ್ಬಿಗೆ ಅಂತೇಳಿ ಜೀರಾ ರೈಸು ಮತ್ತು ಕಾಜು ಕುರ್ಮಾ ಪಲ್ಯನ ಮಾಡ್ಕೊಂಡಿದ್ರು ಫ್ರೆಂಡ್ಸ. ಇದನ್ನು ನಾನು ಬೇಯಿಸಿಟ್ಕೊಂಡಿರುವಂಥ ಅನ್ನನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ರೈಸ್ ರೆಡಿ ಆಗುತ್ತೆ, ಜೀರಾ ರೈಸ್ ರೆಡಿ ಆಗುತ್ತೆ ರೀ ಫ್ರೆಂಡ್ಸ. ಅಷ್ಟರೊಳಗೆ ಇದು ನಾನು ಒಂದು 2 ರಿಂದ 3 ನಿಮಿಷ ಕಾಜು ಕುರ್ಮಾ ಕುದೀತಾ ಇತ್ತು ಫ್ರೆಂಡ್ಸ. ಅಷ್ಟರೊಳಗೆ ನಾನು ಒಂದಿಷ್ಟು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ, ಅಂದರೆ ಹಾಲಿನ ಕೆನೆನ ತೊಗೊಂಡು ಅದನ್ನು ಕೂಡ ಒಂದು ಬೌಲಲ್ಲಿ ಸ್ಪೂನಿಂದ ಪೂರ್ಣ ಸಾಫ್ಟಾಗಿ ಮಾಡಿಕೊಂಡು ಅದನ್ನು ಕೂಡ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ ಗ್ರೇವಿಗೆ. ಅಂದರೆ ಹಾಲಿನ ಕೆನೆಯಲ್ಲಿರುವಂಥ ಕ್ರೀಮ್ ರೀ, ಅದ್ರ ಬಿಟ್ಟರೆ ಬೇರೆ ಯಾವುದೇ ರೀತಿ ಮೊಸರಾಗಿರ್ಬೋದು, ಹಾಲಾಗಿರ್ಬೋದು ಆ್ಯಡ್ ಮಾಡ್ಕೊಂಡಿಲ್ಲ. ಹಾಲಿನ ಮೇಲೆ ಬಂದಿರುವಂಥ ಕ್ರೀಮ್ನ ನಾವು ಒಂದು ಸ್ವಲ್ಪ ಸ್ಪೂನಿಂದ ಸ್ಮೂತ್ ಮಾಡಿಕೊಂಡು ಅದನ್ನು ಕೂಡ ಈ ಗ್ರೇವಿಗೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಆಗುತ್ತೆ ರೀ ಫ್ರೆಂಡ್ಸ. ಇದಕ್ಕೊಂದು ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆ ಕಸ್ತೂರಿ ಮೇಥಿ ಇರಲಿಲ್ಲ, ಅದ್ರ ಸಲುವಾಗಿ ಕಸ್ತೂರಿ ಮೇಥಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಇರೋದ್ರೊಳಗೇ ನಾನು ಯಾವುದೇ ರೀತಿ ಹೊರಗಡೆಯಿಂದ ರೆಸಿಪಿಗೋಸ್ಕರ ಅಂಥೇಳಿ ತಂದು ಅಡುಗೆ ಮಾಡೋಂಗಿಲ್ಲ ರೀ ಫ್ರೆಂಡ್ಸ. ಮನೆಯೊಳಗೆ ಇದ್ದಿದ್ದನ್ನೇ ಅದರೊಳಗೇ ಟೇಸ್ಟಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿ ಕೂಡ ಆಯ್ತು ರೀ ಫ್ರೆಂಡ್ಸ. ಇದು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೋಡಿರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಕಾಜು ಕುರ್ಮಾ ರೆಸಿಪಿ ಇದ್ರ ತಂದೂರಿ ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಅದ್ರ ಜೊತೆ ಕಾಂಬಿನೇಷನ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ. ಇವತ್ತು ನಮ್ಮ ಮನೆಯವರಿಗೆ ಬೆಳಗಿನ ಡಬ್ಬಿಗೆ ಅಂತೇಳಿ ಕಾಜು ಕುರ್ಮಾ ರೆಸಿಪಿ ಕೂಡ ಮಾಡ್ಕೊಂಡೆ ರೀ. ಅಷ್ಟರೊಳಗೆ ಅವರಿಗೆಲ್ಲ ಡಬ್ಬಿ ಅದು ಮಾಡಿಕೊಂಡು ನಾಷ್ಟಕ್ಕಂತೇಳಿ ಈಗ ಅತ್ತಿಗೆ ಕೇಳಿದ್ರೆ ಫ್ರೆಂಡ್ಸ ಏನು ನಾಷ್ಟ ಮಾಡಬೇಕು ಅಂತ. ಅತ್ತಿ ಅಂದರು ಇಲ್ಲ ನಾಷ್ಟ ಇವತ್ತು ಯಾವುದೇ ರೀತಿ ಉಪ್ಪಿಟ್ಟು, ಅವಲಕ್ಕಿ ಇದನ್ನು ಬೇಡ, ಒಂದು ಸ್ವಲ್ಪ ಲೈಟಾಗಿ ಗಂಜಿ ಮಾಡಿರಿ, ಮಜ್ಜಿಗೆ ಮಾಡಿರಿ. ಅದು ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿದೆ, ದಿನೇ ದಿನೇ ಆರೋಗ್ಯಕ್ಕೆ ಕೂಡ ತಂಪಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಜೀರಿಗೆ, ಬೆಳ್ಳುಳ್ಳಿ ಅದನ್ನು ಹಾಕಿ ಹಿಟ್ಟಿನ ಗಂಜಿ ಮಾಡು ಅಂದ್ರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಇವತ್ತು ಜೋಳದ ಹಿಟ್ಟಿನ ಗಂಜಿನ ಮಾಡ್ಕೋತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತೂ ತುಂಬಾ ಸ್ಪೆಷಲ್ ಇದು. ಯಾರೆಲ್ಲ ಜೋಳದ ಹಿಟ್ಟಿನ ಗಂಜಿ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇದು ನಾನು 4 ರಿಂದ 5 ಜನಕ್ಕೆ ಆಗುವಷ್ಟು ಜೋಳದ ಹಿಟ್ಟಿನ ಗಂಜಿನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬರೀ ಜೋಳದ ಹಿಟ್ಟು, ನೀರು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಅದ್ರ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಬೇಕಿದ್ದರೆ ನೀವು ರಾಗಿ ಗಂಜಿ ಕೂಡ ಇದೇ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋಬೋದು. ನಾನು ಇವತ್ತು ಮಾಡ್ತಾ ಇರೋದು ಜೋಳದ ಹಿಟ್ಟಿನ ಗಂಜಿ ರೀ. ಹಾಗೆ ಆಗಲೇ ಹೇಳಿದಾಗೆ ಇವತ್ತು ವ್ಯೂಸ್ ನೋಡಿ ತುಂಬಾ ಖುಷಿ ಆಯ್ತು ರೀ ಫ್ರೆಂಡ್ಸ. ಅದೇ ರೀತಿ ನನ್ನ ಲಾಂಗ್ ವಿಡಿಯೋ ಕೂಡ ಅದೇ ರೀತಿ ವ್ಯೂಸ್ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಯೂಟ್ಯೂಬ್ ಮಾಡಿದಕ್ಕೆ ಒಂದು ಸಾರ್ಥಕತೆ ಆಗುತ್ತಲ್ಲ, ನಮ್ಮನ್ನು ಫ್ಯಾಮ್ಲಿಯಲ್ಲಿ ಕೂಡ ಸಪೋರ್ಟ್ ಮಾಡ್ಬೋದಲ್ಲ ಅಂತ ಈ ರೀತಿ ಅನ್ನಿಸ್ತಾ ಇದೆ ಫ್ರೆಂಡ್ಸ. ಯಾಕಂದ್ರೆ ಎಷ್ಟೇ ನಾವು ವಿಡಿಯೋಸ್ ಹಾಕಿದ್ರೂ ಕೂಡ ಓಡ್ತಾ ಇಲ್ಲ. 150, 100, ಅದ್ರ ಬಿಟ್ಟರೆ 200, ಹಬ್ಬಬ್ಬ ಅಂದರೆ 200 ವ್ಯೂಸ್ ಆದ್ರೇ ಜಾಸ್ತಿ ಆಗ್ತಾಯಿದೆ. ಇತ್ತೀಚೆಗಂತೂ ನನಗೆ ಅನ್ನಿಸ್ತಾ ಇದೆ ಯಾಕೆ ಇಷ್ಟೊಂದು ವಿಡಿಯೋ ನಾನು ಕ್ಲಾರಿಟಿ ಚಲೋ ಕೊಡ್ತಾಯಿದ್ದೀನಿ, ಕ್ವಾಲಿಟಿ ಚಲೋ ಕೊಡ್ತಾಯಿದ್ದೀನಿ ಅಂತ ನನಗೆ ಅನ್ಕೋತೀನಿ. ಬೇರೆಯವ್ರ ವಿಡಿಯೋ ನೋಡಿದ್ರೆ ಪರವಾಗಿಲ್ಲ, ಅವ್ರಿಗಿಂತ ಒಂದು ಸ್ವಲ್ಪ ಬೆಟ್ರ್ ಮಾಡ್ತಾಯಿದ್ದೀನೇನೋ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ರೀ ಫ್ರೆಂಡ್ಸ್. ಆದರೂ ಕೂಡ ವ್ಯೂಸ್ ಓಡ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅದೇ ಇವತ್ತು ಶಾರ್ಟ್ ವಿಡಿಯೋ ಹಾಕೋದು ಕೂಡಲೇ ಇಮಿಡಿಯೇಟ್ಲಿ ಒಂದು 5 ಸೆಕೆಂಡ್ ಒಳಗನೆ 100 ಜನ ವ್ಯೂಸ್ ಆಯಿತು. ಅದೇ ಮತ್ತು ನೆಕ್ಸ್ಟ್ ಒಂದು 10 ನಿಮಿಷ ಬಿಟ್ಟು ಕೂಡಲೇ ನೋಡೋದ್ರೊಳಗೆ ಈಗ ಆಲ್ರೆಡಿ 5000 ವ್ಯೂಸ್ನ ದಾಟಿದ್ದಾರೆ ಫ್ರೆಂಡ್ಸ. ಖುಷಿ ಆಗ್ತಾಯಿದೆ. ಅದೇ ರೀತಿ ನನ್ನ ಲಾಂಗ್ ವಿಡಿಯೋ ಕೂಡ ಡೈಲಿ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಆದರೂ ಅಷ್ಟೇ ಜನ ವ್ಯೂಸ್ ಆದರೂ ಕೂಡ ನಾನು ಮಂತ್ಲಿ ಪೇಮೆಂಟ್ ತೊಗೋಬೋದು ಅಂತ ಎಲ್ಲೋ ಒಂದು ರೀತಿ ಹೋಪ್ ಇಟ್ಕೊಂಡು, ಅದೇ ರೀತಿ ಇವತ್ತು ಬೇಡ ಅಂದ್ಕೊಂಡಕ್ಕೆ ನಾನು ಲಾಂಗ್ ವಿಡಿಯೋ ಬೇಡ, ಸಾಕು ಸುಮ್ಮನೆ ನಾ ಎಷ್ಟೇ ಹಾಕಿದ್ರೂ ಕೂಡ ವ್ಯೂಸ್ ಆಗ್ತಾಯಿಲ್ಲ. ಆದರೆ ಎಫರ್ಟ್ ಕೂಡ ನನಗೆ ಜಾಸ್ತಿ ಆಗ್ತಾಯಿದೆ. ನನ್ನ ಕೆಲಸದ ಮಧ್ಯದೊಳಗೆ ಎಷ್ಟೇ ಕೆಲಸ ಇರಲಿ ಕೂಡ ವ್ಯೂಸ್ ಆಯಿತು ಅಂದ್ರೆ ಅದಕ್ಕೆ ಖುಷಿ ಆಗುತ್ತೆ. ನಾನು ಇನ್ನೂ ಒಂದು ಸ್ವಲ್ಪ ಹೊಸದು ಮಾಡಬೇಕು ವಿಡಿಯೋ ಅನಿಸುತ್ತೆ. ನಾನು ಎಷ್ಟೇ ಟೆನ್ಷನ್ ಇದ್ದರೂ ಕೂಡ, ಎಷ್ಟೇ ನನ್ನ ಫ್ಯಾಮ್ಲಿ ಟೆನ್ಷನ್ಗಳು ನನ್ನ ತಲೆ ಒಳಗೆ ಇದ್ದರೂ ಕೂಡ ನಾನು ಪ್ರತಿನಿತ್ಯ
ಆ ವಿಡಿಯೋಸ್ನ ಹಾಕ್ತಾಯಿದ್ದೆ. ಅದರ ವ್ಯೂಸ್ ಕಮ್ಮಿ ಆಗೋ ಸಲುವಾಗಿ ನನಗೂ ಕೂಡ ಯಾಕಪ್ಪ ಇದ್ರ ಸವಾಸ ಬೇಕು, ನನಗೆ ಸುಮ್ಮನೆ ಕುಂದ್ರಲಿಲ್ಲ ನಾನು. ಬೇರೆಯವರನ್ನು ಹಾಗೆ ಕೈಲಿ ಆಲಾರ್ದೆ ಮೈಯೆಲ್ಲ ಪರ್ಚ್ಕೋತು ಅನ್ನೋ ಹಾಗೆ ಅಂತಾರೇನೋ, ಆ ರೀತಿ ಆಗ್ತೀನೇನೋ ನಾನು ಅಂತ ಅನ್ಕೋತಾ ಇದ್ದೀರಿ ಫ್ರೆಂಡ್ಸ್. ಅಷ್ಟರಲ್ಲಿ ಇವತ್ತೊಂದು ಶಾರ್ಟ್ ವಿಡಿಯೋ ಹಾಕೋದು ಕೂಡ ಅದಕ್ಕೆ ವ್ಯೂಸ್ ಆಗಿದ್ದನ್ನು ನೋಡಿ ನಾನು ಕೂಡ ಮತ್ತೆ ಇದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ಸಲುವಾಗಿ ಇದನ್ನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ. ಇವತ್ತಿನ ಲಾಗು ಯಾವ ರೀತಿ ಇತ್ತು, ಹಾಗೆ ಇವತ್ತಿನ 2 ರಿಂದ 3 ರೆಸಿಪಿಗಳು ಕೂಡ ನಿಮ್ಗೆ ಯೂಸ್ಫುಲ್ ಆಗಿವೆ ಅಂತ ಅಂದ್ಕೊಂಡಿದ್ದೀನಿ. ಈ ಗಂಜಿಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಈರುಳ್ಳಿ ಹಾಕ್ಕೊಂಡು ಸೇವಿಸ್ರಂತೂ ತುಂಬಾ ಮಸ್ತ್ ಇರುತ್ತೆ ಫ್ರೆಂಡ್ಸ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.